ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೇಸಿ ಲೈಫ್ ಇನ್ UAE. ಹೇಗಿದ್ದೀರಾ ಎಲ್ಲರೂ? ಫ್ರೈಡೆಗೆ ಪದಾರ್ಥಕ್ಕೆ ಏನಾದರೂ ಆಗಬೇಕಲ್ಲ ತರಕಾರಿ ಅಂತ ಹೇಳಿ ತಗೊಳ್ಳಿಕ್ಕೆ ಸೂಪರ್ ಮಾರ್ಕೆಟ್ಗೆ ಹೋಗಿದ್ದೆ. ಅಲ್ಲಿ ನನಗೆ ನೋಡಲಿಕ್ಕೆ ಸಿಕ್ಕಿದ್ದೆ ಈ ಒಂದು ಸ್ಪೆಷಲ್ ಸೊಪ್ಪು. ಇದು ಯಾವ ಸೊಪ್ಪು ಅಂತ ಯಾರಿಗಾದರೂ ಗೊತ್ತಾಯ್ತಾ? ಬನ್ನಿ ಇದನ್ನು ಮನೆಗೆ ತಗೊಂಡು ಹೋಗಿ ಅಡಿಗೆ ಮಾಡ್ತಾ ನಾವು ಮಾತಾಡೋಣ. ಯಾರಾದರೂ ಇದು ಯಾವ ಸೊಪ್ಪು ಅಂತ ಹೇಳಿ ಗೆಸ್ ಮಾಡಿಕೊಂಡ್ರಾ? ಇದು ನುಗ್ಗೆ ಸೊಪ್ಪು. ಯಾರೆಲ್ಲ ಈ ಸೊಪ್ಪಿನ ಹೆಸರನ್ನು ನಾನು ಹೇಳೋ ಮುಂಚೆನೆ ಗೆಸ್ ಮಾಡಿದ್ರಿ ಅಂತ ಹೇಳಿ ಕಮೆಂಟಲ್ಲಿ ಹೇಳಿ ಆಯ್ತಾ. ಈ ಸೊಪ್ಪಿಗೆ ಇಲ್ಲಿ 3 grams 50 fils ಆಗ್ತದೆ. ಅಂದರೆ ಊರಿನ ಆಲ್ಮೋಸ್ಟ್ 90 rupees ಆಗ್ತದೆ. ಇದರಲ್ಲಿ ಸಿಕ್ಕಿರೋದು ಇಷ್ಟೇ ಸೊಪ್ಪು. ಬನ್ನಿ ಇದನ್ನಿನ್ನು ಕ್ಲೀನ್ ಮಾಡೋಣ. ಈ ಎಲೆಯನ್ನೆಲ್ಲ ಚೆನ್ನಾಗಿ ಆರಿಸ್ಕೊಂಡು ತೆಗೆದ ಮೇಲೆ 2-3 ಸಲ ಚೆನ್ನಾಗಿ ತೊಳೆದುಕೊಂಡು ನಂತರ ಇದಕ್ಕೆ ಅರಶಿನ ಮತ್ತು ಉಪ್ಪು ಹಾಕಿಕೊಂಡು ನೀರಲ್ಲಿ ಒಂದು 15 minutes ಹಾಕಿ ಇಟ್ಕೊಂಡಿರಿ. ಈ ಸೊಪ್ಪಿಂದ ನಾನು ಏನು ಮಾಡ್ತಿದ್ದೇನೆ ಅಂತ ಹೇಳೋದನ್ನೇ ಮರ್ತು ಬಿಟ್ಟೆ. ಇವತ್ತು ನಾನು ನುಗ್ಗೆ ಸೊಪ್ಪಿನ ಸುಕ್ಕ ಮಾಡ್ತಾ ಇದ್ದೇನೆ. ಇದನ್ನು ಮಾಡಲಿಕ್ಕೆ ಏನೆಲ್ಲ ಪ್ರಿಪ್ರೇಷನ್ಸ್ ಮಾಡಬೇಕು ಅಂತ ಹೇಳಿ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ನಾನೊಂದು ಅರ್ಧ ಹಿಡಿಯಷ್ಟು ವೈಟ್ ರೈಸನ್ನು 2-3 ಸಲ ಚೆನ್ನಾಗಿ ತೊಳೆದುಕೊಂಡು ಒಂದು ಪ್ಯಾನಲ್ಲಿ ಹುರ್ಕೊಳ್ತಾ ಇದ್ದೇನೆ. ಇದರ ಮಾಯ್ಶ್ಚರ್ ಎಲ್ಲ ಚೆನ್ನಾಗಿ ಡ್ರೈ ಆಗೋ ತನಕ ಹುರ್ಕೊಳ್ಬೇಕು. ನಂತರ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಈ ಥರ ಚೆನ್ನಾಗಿ ಪುಡಿ ಮಾಡಿಕೊಂಡು ಒಂದು ಬೌಲಲ್ಲಿ ಸೈಡಲ್ಲಿ ಇಟ್ಕೊಂಡಿರಿ. ಈಗ ಮಸಾಲ ಮಾಡಲಿಕ್ಕೆ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆಮೇಲೆ ಅದಕ್ಕೆ 3 ಒಣಮೆಣಸು ಮತ್ತು ಅರ್ಧ ಈರುಳ್ಳಿ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ರೋಸ್ಟ್ ಆದಮೇಲೆ ಅದಕ್ಕೊಂದು 3 ಚಿಕ್ಕ ಬೆಳ್ಳುಳ್ಳಿಯನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಆನಂತರ ಅದಕ್ಕೆ 1 ಸ್ಪೂನ್ ಕೊತ್ತಂಬರಿ ಬೀಜ ಮತ್ತು 1/4 ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ಕೊಳ್ಬೇಕು. ಆಮೇಲೆ ಒಂದು 10ರಿಂದ 15ರಷ್ಟು ಒಳ್ಳೆ ಮೆಣಸನ್ನು ಹಾಕಿಕೊಳ್ಬೇಕು. ಅರ್ಧ ಸ್ಪೂನ್ ಜೀರಿಗೆ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ನಂತರ ತಣ್ಣಗಾಗಲಿಕ್ಕೆ ಬಿಡಬೇಕು. ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಿ ಒಂದು ಸಣ್ಣ ಗಾತ್ರದ ಹುಳಿಯನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಪೌಡರ್ ಮಾಡಿ ಇಟ್ಕೋಬೇಕು. ಈಗ ಒಂದು ಪ್ಯಾನಿಗೆ ಅರ್ಧ ಹೋಳು ತೆಂಗಿನಕಾಯಿ ಹಾಕಿ ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಸೇರಿಸ್ಕೊಂಡಿದ್ದೇನೆ. ನಂತರ ಅರಶಿನ ಹುಡಿ, ಸ್ವಲ್ಪ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, 1/4 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು. ಇದು ಹುರ್ಕೊಂಡು ರೆಡಿ ಆಗಬೇಕಾದ್ರೆ ನಿಮಗೆ ಆ ತೆಂಗಿನಕಾಯಿ, ಈರುಳ್ಳಿ ಮತ್ತು ಜೀರಿಗೆದ್ದು ಒಳ್ಳೆ ಫ್ರೇಗ್ರೆನ್ಸ್ ಬರ್ತಾ ಇರ್ತದೆ. ಯಾವುದೇ ಸುಕ್ಕ ಮಾಡಬೇಕಾದ್ರೂ ತೆಂಗಿನಕಾಯಿ ಹುರಿಯುವಾಗ ಈ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೊಂಡು ಹುರಿಯಿರಿ, ಟೇಸ್ಟ್ ತುಂಬ ಚೆನ್ನಾಗಿರ್ತದೆ. ಆಗಲೇ ಉಪ್ಪು ಅರಶಿನ ಸೇರಿಸಿ ಇಟ್ಕೊಂಡಿರೋ ಸೊಪ್ಪನ್ನು ಸೋಸಿ ಒಂದ್ಸಲ ತೊಳೆದುಕೊಂಡು ಈಗ ಅದನ್ನು ಬೇಯಲಿಕ್ಕೆ ಇಟ್ಕೊಳ್ಳುವ. ಈ ಸೊಪ್ಪು ಕುದಿ ಬರಲಿಕ್ಕೆ ಶುರುವಾಗಬೇಕಾದ್ರೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ನಂತರ ಅರ್ಧ ಈರುಳ್ಳಿ ಮತ್ತು ಒಂದು ಸಣ್ಣ ಗಾತ್ರದ ಟೊಮೆಟೊವನ್ನು ಚೆನ್ನಾಗಿ ಕಟ್ ಮಾಡಿಕೊಂಡು ಈ ಸೊಪ್ಪಿಗೆ ಹಾಕಿಕೊಂಡು ಚೆನ್ನಾಗಿ ಬೇಯಲಿಕ್ಕೆ ಬಿಟ್ಟು ಬಿಡಿ. ನಾನು ತಂದಿರೋ ಸೊಪ್ಪು ತುಂಬ ಎಳತ್ತು ಹಾಗೂ ಸಣ್ಣದಾಗಿರೋದ್ರಿಂದ ನಾನು ಇದನ್ನು ಕಟ್ ಮಾಡ್ಕೊಳ್ಳಿಲ್ಲ. ನಿಮಗೆ ಬೇಕಾದರೆ ಕಟ್ ಮಾಡ್ಕೊಂಡು ಕೂಡ ಹಾಕ್ಕೋಬಹುದು. ಈಗ ಇಲ್ಲಿ ಸೊಪ್ಪು ಚೆನ್ನಾಗಿ ಬೆಂದಿದೆ. ನಾನು ಇದಕ್ಕೆ ಆಗಾಗಲೇ ನಾವು ಗ್ರೈಂಡ್ ಮಾಡಿ ಇಟ್ಟಿರುವಂತಹ ಮಸಾಲವನ್ನು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಬೇಯಲಿಕ್ಕೆ ಬಿಡ್ತಿದ್ದೇನೆ. ಅದು ಸ್ವಲ್ಪ ಬೇಯಬೇಕಾದ್ರೆ ಈಗ ಹುರಿದಿಟ್ಕೊಂಡಿರುವಂತಹ ತೆಂಗಿನಕಾಯಿಯನ್ನು ಇದಕ್ಕೆ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸಿಂಗ್ ಆದ ಮೇಲೆ ನಾವು ಮೊದಲಿಗೆ ಹುರಿದು ಪುಡಿ ಮಾಡಿ ಇಟ್ಕೊಂಡಿರುವಂತಹ ಅಕ್ಕಿ ಹುಡಿಯನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು. ನುಗ್ಗೆ ಸೊಪ್ಪು ತುಂಬ ತರಹದ ಹೆಲ್ತ್ ಬೆನಿಫಿಟ್ಸ್ ಅನ್ನು ಹೊಂದ್ಕೊಂಡಿದೆ. ಇದರಲ್ಲಿ ಹಲವು ಬಗೆಯ ವಿಟಮಿನ್ಸ್ ಇರೋದ್ರಿಂದ ಇದು ನಿಮಗೆ ಐಸೈಟ್ ಮತ್ತು ಇಮ್ಯುನಿಟಿಯನ್ನು ಜಾಸ್ತಿ ಮಾಡಿಕೊಳ್ಳಲಿಕ್ಕೆ ಹೆಲ್ಪ್ ಆಗ್ತದೆ. ಹಾಗೆಯೇ ನಿಮ್ಮ ಸ್ಕಿನ್ ಕೂಡ ಗ್ಲೋ ಆಗ್ತದೆ. ಇದು ನಿಮ್ಮ ಬೋನ್ಸ್, ಟೀತ್ ಅನ್ನು ಸ್ಟ್ರಾಂಗ್ ಮಾಡೋದ್ರ ಜೊತೆಗೆ ನಿಮ್ಮ ಹಿಮೋಗ್ಲೋಬಿನ್ ಲೆವೆಲ್ ಅನ್ನು ಕೂಡ ಜಾಸ್ತಿ ಮಾಡ್ತದೆ. ಸೊ ಈಗ ನುಗ್ಗೆ ಸೊಪ್ಪಿನ ಸುಕ್ಕ ರೆಡಿಯಾಗಿದೆ. ಇದಕ್ಕೊಂದು ಒಳ್ಳೆ ಒಗ್ಗರಣೆಯನ್ನು ಕೊಟ್ಟು ಟೇಸ್ಟ್ ಹೇಗೆ ಆಗಿದೆ ಅಂತ ಹೇಳಿ ಕೇಳ್ಕೊಂಡು ಬರೋಣ ಬನ್ನಿ. ಇದರ ಆ್ಯಕ್ಚುಲಿ ಟೇಸ್ಟ್ ಹೇಗೆ ಆಗಿದೆ ಅಂತ ಹೇಳಿ ಕೇಳೋ ಅವಶ್ಯಕತೆಯೇ ಇಲ್ಲ, ಅಷ್ಟು ಚೆನ್ನಾಗಿ ಪರಿಮಳ ಬರ್ತಾ ಇದೆ. ಆದರೂ ಬನ್ನಿ ಒಮ್ಮೆ ಕೇಳ್ಕೊಂಡು ಬರೋಣ. ಸುಕ್ಕ ತಿಂದರಿ ಪನ್ಲೆ ಶೋಕಾತನ್ ಮಸ್ತ್ ಒಂದು ಫಸ್ಟ್ ಟೈಮ್ ಏನು ತಿನ್ಬೋದು ನುಗ್ಗೆ ಸೊಪ್ಪುದ ಸುಕ್ಕ. ತಿಂತಿದ್ದಾರ ನುಗ್ಗೆ ಸೊಪ್ಪುದ ಸುಕ್ಕ? ಇಜ್ಜಿ ಸೊ ಇಷ್ಟ ಅಂಡ ಸೂಪರ್ ಉಂಡು. ನನ್ನ ಮನ್ಪುಲಿ ಆಯ್ತಪ್ಪ. ನನ್ನ ಮನ್ಪೊಲಿ. ಯು ವಾಂಟ್ ವೇಟ್. ಸೂಪರ್. ಇಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ ಇರೋ ಸೊಪ್ಪನ್ನು ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.